ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಲಕ್ಷ್ಮೀ ನಿವಾಸ ಧಾರಾವಾಹಿಯ ತಂಡದವರಿಗೆ ಇದೀಗ ಮತ್ತೊಂದು ದೊಡ್ಡ ಶಾಕ್ ಎದುರಾಗಿರುವಂಥದ್ದು. ಲಕ್ಷ್ಮೀ ನಿವಾಸ ಧಾರಾವಾಹಿ ವಿರುದ್ಧ ನಟಿ ಅಂಜಲಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ನಟಿ ಅಂಜಲಿಗೆ ಏನಾಯ್ತು, ಅಂಥದ್ದು ಏನಾಯ್ತು, ಏನ್ ಅಸಮಾಧಾನವನ್ನ ಹೊರ ಹಾಕಿದ್ರು, ಯಾರ ಬಗ್ಗೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವಂತಹ ಜನಪ್ರಿಯ ಧಾರಾವಾಹಿ ಲಕ್ಷ್ಮೀ ನಿವಾಸ ವೀಕ್ಷಕರು ಈ ಸೀರಿಯಲ್ ಅನ್ನ ಮೆಚ್ಚಿಕೊಂಡಿದ್ದಾರೆ, ಇಷ್ಟಪಟ್ಟು ನೋಡ್ತಾರೆ. 4-5 ಟ್ರ್ಯಾಕ್ಗಳಲ್ಲಿ ಸಾಗುವಂತ ಈ ಧಾರಾವಾಹಿ ಜನರನ್ನ ಸೆಳೀತಿರೋದಂತೂ ನಿಜ. ಆದ್ರೆ ಇದು ಆಗಾಗ ವಿವಾದಕ್ಕೂ ಕೂಡ ಸಿಕ್ಕಾಕೊಳ್ತಾ ಇದೆ. ಇತ್ತೀಚೆಗೆ ಬಹುಶಃ ನಿಮ್ಗೆ ಗೊತ್ತಿರಬಹುದು, ನಿರ್ಮಾಪಕರು ಕೂಡ ಬದಲಾಗಿದ್ದಾರೆ. ಹಣಕಾಸಿನ ಸಮಸ್ಯೆಯನ್ನ ಮಾಡಿಕೊಂಡು ವಿವಾದಕ್ಕೆ ಸಿಕ್ಕಾಕೊಂಡಿದ್ರು. ಕಲಾವಿದರಿಗೆ ದುಡ್ಡು ಕೊಟ್ಟಿಲ್ಲ, ಸಾಲ ಮಾಡ್ಕೊಂಡಿದ್ದಾರೆ. ಹೀಗೆ ಸಾಕಷ್ಟು ವಿಚಾರ ಇತ್ತೀಚೆಗೆ 1 ತಿಂಗಳ ಹಿಂದೆ ಸುದ್ದಿಯಾಗಿತ್ತು. ಅಷ್ಟೇ ಅಲ್ಲ, ಹಣಕಾಸಿನ ವಿಚಾರ ಜೊತೆಗೆ ಲಕ್ಷ್ಮೀ ನಿವಾಸ ಧಾರಾವಾಹಿಯನ್ನ ನಟ ಸತ್ಯ ಹಾಗೆ ಅವರ ಪತ್ನಿ ನಿರ್ಮಲಾ ನಿರ್ಮಾಣ ಮಾಡ್ತಾ ಇದ್ರು. ಆದ್ರೆ ಧಾರಾವಾಹಿಯ ಬಜೆಟ್ ಅನ್ನ ಮ್ಯಾನೇಜ್ ಮಾಡೋಕ್ಕಾಗದೆ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ರು. ಹೀಗಾಗಿ ಕೆಲವು ಕಲಾವಿದರಿಗಾಗಿರ್ಬೋದು, ತಂತ್ರಜ್ಞರಿಗೆ ಹಣವನ್ನ ನೀಡಿರ್ಲಿಲ್ಲ. ಸೊ ಹೀಗಾಗಿ ಕೆಲ ಕಲಾವಿದರು ಧಾರಾವಾಹಿಯನ್ನೇ ಬಿಟ್ಟು ಹೋಗಿದ್ರು. ಬಳಿಕ ಜಿ ಕನ್ನಡ ನಿರ್ಮಾಪಕರನ್ನೇ ಬದಲಾವಣೆ ಮಾಡಿ ಹೊಸಬರನ್ನ ಕೂಡ ಕರ್ಕೊಂಡು ಬಂದಾಗಿದೆ. ಅಂದ್ರೆ ಕೆಲವೊಂದಷ್ಟು ಜನರಿಗೆ ಕಲಾವಿದರಿಗೆ ಪೇಮೆಂಟ್ ಅನ್ನ ಕೊಟ್ಟಿಲ್ಲ ಅಂತ ಹೇಳ್ಕೊಂಡು ಆ ಸೀರಿಯಲ್ ಅನ್ನ ಬಿಟ್ಟು ಹೋದ್ರು. ಸೊ ಸೃಜನ್ ಲೋಕೇಶ್ ಕೇಸನ್ನ ಕೂಡ ಹಾಕಿದ್ರು. ಅಂದ್ರೆ ಸಾಲ ಕೂಡ ಬಂದಿಲ್ಲ, ಸಾಲವನ್ನ ಕೊಟ್ಟಿದ್ರು, ಅದನ್ನ ಕೂಡ ತೀರ್ಸಿಲ್ಲ ಅನ್ನುವಂತ ವಿಚಾರವಾಗಿ ಈಗ ಮತ್ತೊಬ್ಬ ನಟಿ ಈ ಧಾರಾವಾಹಿ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸೀರಿಯಲ್ ಆರಂಭ ಆಗೋದಕ್ಕೂ ಮುನ್ನ ಅಂಜಲಿ ಅವರಿಗೆ ಹೇಳಿದ್ದಂತಹ ಕಥೆನೇ ಬೇರೆ, ಆದ್ರೆ ನಂತರದ ದಿನಗಳಲ್ಲಿ ಅದು ಬೇರೆದೇ ದಾರಿ ಹಿಡಿದಿದೆ ಅಂತ ಹೇಳ್ಕೊಂಡು ಬೇಸರವನ್ನ ಹೊರಹಾಕಿದ್ದಾರೆ. ಹಿರಿಯ ನಟಿ ಕೊಟ್ಟಂತ ಈ ಒಂದು ಹೇಳಿಕೆ ಈಗ ಧಾರಾವಾಹಿ ವಲಯದಲ್ಲಿ ಸಂಚಲನವನ್ನ ಮೂಡಿಸ್ತಾ ಇದೆ. ಅಂಜಲಿ ಸುಧಾಕರ್ ಕಿರುತೆರೆಯಲ್ಲಿ ಮೋಡಿ ಮಾಡ್ತಾ ಇದ್ದಾರೆ. ಈಗಾಗಲೇ ರಾಮಾಚಾರಿ ಆಗಿರ್ಬೋದು, ಲಕ್ಷ್ಮೀ ನಿವಾಸ ಸೀರಿಯಲ್ ನಲ್ಲಿ ನಟಿಸ್ತಾ ಇದ್ದಾರೆ. ಇತ್ತೀಚೆಗೆ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ, ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಅವರ ಪಾತ್ರವನ್ನ ಬಿಂಬಿಸ್ತಿರೋದಕ್ಕೆ ಅಸಮಾಧಾನ ನನಗೆ ಆಗ್ತಾ ಇದೆ. ಅದರ ಬಗ್ಗೆ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ನನಗೆ ಲಕ್ಷ್ಮೀ ನಿವಾಸ ಧಾರಾವಾಹಿಯ ಬೇರೆ ಅಂದ್ರೆ ಅದರಲ್ಲಿ ನನಗೆ ನಟನೆ ಬಗ್ಗೆ ಬೇರೆ ಕಥೆಯನ್ನ ಹೇಳಿದ್ರು, ಮೊದಲ ಕಥೆಯನ್ನ ಈ ಮಟ್ಟಕ್ಕೆ ಹೇಳಿರ್ಲಿಲ್ಲ. ನಾನು ಯಾವಾಗ್ಲೂ ಹೇಳ್ತೀನಿ, ಕಲಾವಿದರನ್ನ ಕರ್ಕೊಳ್ಳುವಾಗ ಅವರ ಪಾತ್ರವನ್ನ ಹೇಳಿಬಿಡಿ, ಅವರ ರೋಲ್ ಏನಿರುತ್ತೆ, ಏನು ಮಾಡಬೇಕು, ಯಾವ ರೀತಿ ಕತೆ ಸಾಗುತ್ತೆ ಅನ್ನುವಂಥದ್ದನ್ನ ಹೇಳಿ ಅವರಿಗೆ ಇಷ್ಟ ಆದ್ರೆ ಒಪ್ಕೊಳ್ತಾರೆ, ಇಲ್ಲದೆ ಹೋದ್ರೆ ಒಪ್ಕೊಳ್ಳಲ್ಲ. ನೀವು ಕತೆ ಹೇಳಿದಾಗ ನಾನು ಆಯ್ಕೆ ಮಾಡ್ಕೊಳ್ತೇನೆ, ಇಲ್ಲದೆ ಹೋದ್ರೆ ಒಪ್ಕೊಳ್ಳಲ್ಲ. ನನಗೆ ನಿರ್ಮಲಾ ಮೇಡಮ್ ಕಥೆಯನ್ನ ಬೇರೆ ರೀತಿ ಹೇಳಿದ್ರು. ದಿನ ಹೋಗ್ತಾ ಈ ಪ್ರೊಡ್ಯೂಸರ್ ಪೇಮೆಂಟ್ ಸಮಸ್ಯೆ, ಜಗಳ ಮಧ್ಯೆ ಆರ್ಟಿಸ್ಟ್ ಬಂದಿಲ್ಲ ಅಂತಂದ್ರೆ ಈ ಕಥೆಯನ್ನ ಎಳ್ಕೊಂಡು ಹೋಗೋದು ಮಾಡ್ತಾ ಇದ್ರು. ಏನಾಗಿದೆ ಅಂತಂದ್ರೆ, ಕಲಾವಿದರು ಸಿಕ್ಕಿಲ್ಲ ಅಂತಂದ್ರೆ ಯಾರೋ ಇರ್ತಾರೋ ಬಿಡಪ್ಪ, ಅವ್ರ ಮೇಲೆ ಒಂದು ಕಥೆ ಬರೆದು ಬಿಡೋಣ ಅಂತ ಅನ್ಕೊಳ್ತಾರೆ. ಅದು ಇನ್ನೊಂದು ಪಾತ್ರಕ್ಕೆ ಏಟು ಬೀಳುತ್ತೆ, ಆಗ ಅವಮಾನ ಆಗತ್ತೆ, ಆ ಪಾತ್ರವನ್ನ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದನ್ನ ಯೋಚನೆ ಕೂಡ ಮಾಡೋದಿಲ್ಲ ಅಂತ ನಟಿ ಅಂಜಲಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈ ಧಾರಾವಾಹಿಯಲ್ಲಿ ನೆಗೆಟಿವ್ ಆಗಿ ತೋರಿಸ್ತಿರೋದ್ರಿಂದ ಅಂಜಲಿಗೆ ಸಮಸ್ಯೆ ಆಗ್ತಾ ಇದೆಯಂತೆ. ಹೀಗಾಗಿ ಸಾಕಷ್ಟು ಬಾರಿ ವಾದ ವಿವಾದಗಳು ಕೂಡ ಆಗಿದೆ. ಪ್ರತಿ ಸರಿನೂ ನಮ್ಮ ಮತ್ತು ಅವರ ನಡುವಿನ ವಾದ ವಿವಾದಗಳು ನಡೀತಾನೆ ಇರುತ್ತೆ. ನಾನು ಪ್ರತಿ ಬಾರಿ ನಿರ್ದೇಶಕರಿಗೆ ಹೋಗಿ ಕಾರಣ ಏನು ಅಂತ ಕೇಳ್ತೀನಿ. ರೇಣುಕಾ ಮಗನನ್ನ ತುಂಬಾನೇ ಪ್ರೀತಿ ಮಾಡ್ತಾ ಇದ್ಲು, ಅವನಿಗೆ ದೊಡ್ಡವಳನ್ನ ಹೋಗಿ ಮದುವೆ ಆದ ಅನ್ನೋ ಕೋಪ ಇತ್ತಷ್ಟೇ. ಈಗೇನ್ ಕಾರಣ ಇದೆ? ನೀವು ಸುಮ್ನೆ ಒಂದು ಪಾತ್ರ ಬರಲಿಲ್ಲ ಅನ್ನೋ ಕಾರಣಕ್ಕೆ ಇನ್ನೊಂದು ಪಾತ್ರವನ್ನ ಕೊಲ್ತಿರಲ್ಲ. ಕಲಾವಿದರಿಗೆ ಹಾಗೆ ಮಾಡಬೇಡಿ ಅಂತ ನಟಿ ಅಂಜಲಿ ರಿಕ್ವೆಸ್ಟ್ ಅನ್ನ ಮಾಡ್ತಾನೆ ಇರ್ತಾರೆ. ಬಟ್ ಅದು ಸಾರ್ಟ್ ಔಟ್ ಆಗ್ತಾ ಇಲ್ಲ. ಆಕೆಯನ್ನ ಕಂಪ್ಲೀಟ್ ಆಗಿ ನೆಗೆಟಿವ್ ಆಗಿ ತೋರಿಸ್ತಾ ಇದ್ದಾರೆ. ಸ್ನೇಹಿತರೆ, ಇನ್ನು ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಅಂಜಲಿ ತಮ್ಮ ಪಾತ್ರದ ಬಗ್ಗೆ ಜಿ ಕನ್ನಡದವರ ಜೊತೆನೂ ಕೂಡ ಚರ್ಚೆ ಮಾಡಿದ್ದಾರಂತೆ. ವಾಹಿನಿ ಕೂಡ ಎಲ್ಲವನ್ನ ಸರಿ ಮಾಡ್ತೀವಿ ಅಂತ ಹೇಳಿದ್ದಾಗ ನಟಿ ಅಂಜಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಅದು ಇನ್ನೂ ಸರಿಯಾಗಿಲ್ಲ ಅನ್ನುವಂಥದ್ದು ಆಕೆಗಿರುವಂತ ಬೇಸರ. ಸೊ ಹಾಗಾಗಿ ಇತ್ತೀಚೆಗೆ ಲಕ್ಷ್ಮೀ ನಿವಾಸ ಧಾರಾವಾಹಿ ಕತೆ ಚೆನ್ನಾಗಿ ಸಾಕ್ತಾ ಇದ್ರೂ ಕೂಡ ಕೆಲವೊಂದು ಕಡೆ ತೀರಾ ಸುಮ್ಮನೆ ಟ್ವಿಸ್ಟ್ ಅನ್ನ ಕೊಡೋದಾಗಿರ್ಬೋದು, ಅಥವಾ ಏನೇನೋ ಕಥೆಯನ್ನ ತರೋದಾಗಿರ್ಬೋದು, ಕಲಾವಿದರು ಬಿಟ್ಟು ಹೋಗ್ತಾ ಇರೋದಾಗಿರ್ಬೋದು, ಕಲಾವಿದರು ಇಲ್ಲ ಅಂತ ಹೇಳ್ಕೊಂಡು ಕಥೆಯನ್ನೇ ತಿರುಚುವಂಥದ್ದಾಗಿರ್ಬೋದು, ಇವೆಲ್ಲವನ್ನ ಮಾಡ್ತಾ ಇದ್ದಾರೆ. ಸೊ ಈ ಕಾರಣದಿಂದಾಗಿ ಈಗ ಪಾತ್ರ ಅಂತ ಬಂದಾಗ, ಸೊ ನಿನ್ನ ಪಾತ್ರ ಈ ರೀತಿ ಇರುತ್ತೆ, ಪಾಸಿಟಿವ್ ಆಗಿರುತ್ತೆ, ಸೊ ನಿನ್ನ ರೋಲ್ ಹೀಗಿರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ಮೇಲೂ ಕೂಡ
ಕಾಲಕ್ಕೆ ತಕ್ಕಂತೆ ಅದನ್ನ ಬದಲಾವಣೆ ಮಾಡಿದ್ರೆ ಯಾರಿಗಾದ್ರೂ ಬೇಸರ ಆಗೇ ಆಗುತ್ತೆ. ಇದೀಗ ನಟಿ ಅಂಜಲಿ ಆ ಬೇಸರವನ್ನ ಹೊರಹಾಕಿದ್ದಾರೆ. ಸ್ನೇಹಿತರೆ, ಲಕ್ಷ್ಮೀ ನಿವಾಸ ಧಾರಾವಾಹಿಯ ಕಥೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮಗೆ ಇಷ್ಟ ಆಗ್ತಾ ಇದೆಯಾ? ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.